ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯದ ಸಕ್ಕರೆ ನಾಡಿನ ಗಾಯಕಿ ಹಾಗೂ ನಿರೂಪಕಿ ಸೌಮ್ಯಶ್ರೀರ ಮಾತಾಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ ಇಂದಿಗೆ 50 ವರ್ಷಗಳಾಗಿದೆ. ಮಂಡ್ಯ ಕ್ಷೇತ್ರದ ಯಾವುದೇ ಪಕ್ಷದ ಶಾಸಕರು ದಲಿತ ಸಮುದಾಯದ ವ್ಯಕ್ತಿಯೊಬ್ಬರನ್ನು ಗುರುತಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರಲಿಲ್ಲ. ಆದರೆ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗ ಅವರು ದಲಿತ ಸಮುದಾಯದ ಪತ್ರಕರ್ತ ಬಿ.ಪಿ. ಪ್ರಕಾಶ್ ಅವರನ್ನು ಮೂಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದ ಮೊದಲಿಗರಾಗಿದ್ದಾರೆ. ಹಾಗೆಯೇ ಮಳವಳ್ಳಿ ಕ್ಷೇತ್ರದ ಶಾಸಕರಾದಂಥ ಪಿ.ಎಂ. ನರೇಂದ್ರ ಸ್ವಾಮಿಯವರಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರನ್ನಾಗಿ, ಆದರ್ಶ ಶಾಲೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಮೂರ್ತಿಯವರನ್ನು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದ ಆಯೋಗದ ಅಧ್ಯಕ್ಷರನ್ನಾಗಿ, ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ರವರನ್ನು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಇಷ್ಟೊಂದು ನಿಗಮಗಳಿಗೆ ದಲಿತ ಸಮುದಾಯದ ಮುಖಂಡರುಗಳನ್ನು ನೇಮಕ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೆನೆಯಲೇಬೇಕು. ಹಾಗೆಯೇ ದಲಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ನೀಡಲೇಬೇಕೆಂದು ದಲಿತ ನಾಯಕರ ಬೆನ್ನಿಗೆ ನಿಂತವರು ಸಚಿವ ಚಲುವರಾಯಸ್ವಾಮಿರವರು. ಇವರ ದೃಢ ನಿಲುವುಗಳನ್ನು ದಲಿತ ಸಮುದಾಯ ಎಂದೂ ಮರೆಯಲು ಸಾಧ್ಯವಿಲ್ಲ. ಹಾಗಾಗಿ ದಿನಾಂಕ 28/12/2025 ಸಂಜೆ 3 ಗಂಟೆಗೆ ಸರಿಯಾಗಿ ಮಂಡ್ಯದ ಕಲಾಮಂದಿರದಲ್ಲಿ ದಲಿತ ಮುಖಂಡರುಗಳಿಗೆ ಅಧಿಕಾರ ನೀಡಿದ ಚಲುವರಾಯಸ್ವಾಮಿಯವರಿಗೆ ಹಾಗೂ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಗಣಿಗರವರಿಗೆ ಮತ್ತು ದಲಿತ ಸಮುದಾಯದ ಪರವಾಗಿ ಅಧಿಕಾರ ಪಡೆದಂತಹ ದಲಿತ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಹಾಗೂ ತಮ್ಮ ಸ್ನೇಹಿತರೊಡನೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.